ಕಸದಿಂದ ರಸ ತೆಗೆಯುವಂತ ನೈಪುಣ್ಯತೆ ಎಲ್ರಿಗೂ ಕೂಡ ಕರಗತ ಆಗೋಲ್ಲ. ಆದ್ರೆ ಒಮ್ಮೆ ಅದನ್ನ ಶ್ರದ್ಧೆಯಿಂದ ಮೈಗೂಡಿಸ್ಕೊಂಡು ಯಶಸ್ಸು ಕಂಡ್ರೆ ಮುಂದೆಂದೂ ಅದು ನಿಮ್ಮ ಕೈ ಬಿಡಲ್ಲ. ಬಾಳೆಗೊನೆ ಕೊಯ್ದ ನಂತರ ಬಿಸಾಡುವ ನಿರುಪಯುಕ್ತ ಬಾಳೆ ದಿಂಡು ಇದು. ಇದನ್ನ ಭೂಮಿಯಲ್ಲಿ ಹಾಕಿದ್ರೆ ಕರಗುತ್ತೆ ನಿಜ, ಆದ್ರೆ ಅಷ್ಟು ಬೇಗ ಮಣ್ಣಿನಲ್ಲಿ ಸೇರಿ ಹೋಗಲ್ಲ. ನಿರುಪಯುಕ್ತ ಈ ಬಾಳೆ ದಿಂಡು ಒಂದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಆಲಹಳ್ಳಿಯ ವರ್ಷ ಅವರ ಜೀವನವನ್ನೇ ಬದಲಿಸಿದೆ. ಎಂಟೆಕ್ ಮಾಡಿದ್ದೀನಿ, ಬಟ್ ಆದ್ರೂ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ನಾನು ಬೇರೆ ಜನಗಳಿಗೆ ಕೆಲಸ ಕೊಡ್ಬೇಕಂದ್ರೆ ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಇದೊಂದು ಪ್ರಾಜೆಕ್ಟ್ನ ಶುರು ಮಾಡಿದೆ. ಕಸದಿಂದ ರಸ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಕರಿತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಿರೋ ಹಾಗೆ ಫ್ಲೋರ್ ಮ್ಯಾಟ್, ಚಾಪೆ, ಬ್ಯಾಗ್, ಪರ್ಸ್, ವಾಲ್ ಕ್ಲಾಕ್ ಎಲ್ಲವೂ ತಯಾರಾಗಿರೋದು ಇದೇ ಬಾಳೆ ದಿಂಡಿನ ವೇಸ್ಟ್ನಿಂದ. ವರ್ಷ ಎಂಟೆಕ್ ಪದವೀಧರೆ. ಯಾವುದೇ ಉದ್ಯೋಗಕ್ಕೆ ಹೋಗದೆ ಇವರು ಸಾಧನೆಗೆ ಆಯ್ಕೆ ಮಾಡಿಕೊಂಡಿದ್ದು ಈ ನಿರುಪಯುಕ್ತ ಬಾಳೆ ದಿಂಡನ್ನು. ಯೂಟ್ಯೂಬ್ ಇವರ ಗುರು. ಬಾಳೆ ಬೆಳೆದಾಗ ಅದರದ್ದು ವೇಸ್ಟನ್ನ ಈಚೆ ಹಾಕೋಕ್ಕೆ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲಿ ಏನು ಮಾಡ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಮಾಡ್ಬೋದು ಅಂತ ಒಂದು 2 years ಆಲ್ಮೋಸ್ಟ್ ಇದ್ರ ಬಗ್ಗೆ ಸರ್ವೆ ಮಾಡಿದೆ. ಯಾವುದೇ ಒಂದು ನೀವು ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ವೇಸ್ಟ್ ಅಂತ ಬಂದೇ ಬರುತ್ತೆ, ಬಟ್ ಇಲ್ಲೇನಂದ್ರೆ ಝೀರೋ ವೇಸ್ಟ್. ಸದ್ಯ ಆರ್ಗ್ಯಾನಿಕ್ ಶಾಪ್, ಗೂಗಲ್, ಫ್ಲಿಪ್ಕಾರ್ಟ್, ಅಮೆಜಾನ್ ಮೂಲಕ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ. ತಮಗೆ ಬೇಕಾಗೋ ಬಾಳೆ ದಿಂಡನ್ನು ವರ್ಷ ರೈತರಿಂದ ಖರೀದಿಸೋದ್ರಿಂದ ರೈತರಿಗೂ ಕೊಂಚ ಹಣ ಸಿಗುತ್ತೆ. ಇದೇ ಅಲ್ವಾ ಸ್ತ್ರೀ ಸಬಲೀಕರಣ ಅಂದ್ರೆ? SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.